ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಸಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಹಳ ಮುಖ್ಯವಾದ ಒಂದು ಕಾನೂನಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನೆಂದರೆ, ಬಡ್ಡಿ ಆಸೆಯಿಂದ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿದರೆ ವಾಣಿಜ್ಯ ವ್ಯವಹಾರ ಆಗೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಫ್ರೆಂಡ್ಸ್, ಅದೇನೆಂದರೆ, ಸಾಕಷ್ಟು ಜನ ಸೀನಿಯರ್ ಸಿಟಿಜನ್ಗಳು ತಮಗೆ ನಿವೃತ್ತಿ ನಂತರ ಬಂದಂತಹ ಹಣ ಇರ್ಬೋದು, ಅಥವಾ ಅವರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರುವಂತಹ ಒಂದಷ್ಟು ಹಣವನ್ನು ಇಳಿ ವಯಸ್ಸಿನಲ್ಲಿ ತಮಗೆ ದುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿ ಆ ಒಂದು ಬಡ್ಡಿಯಿಂದ ಜೀವನವನ್ನು ಮಾಡುವಂತಹ ಲಕ್ಷಾಂತರ ಜನ ಇದ್ದಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಾದಂತಹ PS ನರಸಿಂಹ ಮತ್ತು ಮನೋಜ್ ಮಿಶ್ರಾ ಅವರಿದ್ದ ನ್ಯಾಯಪೀಠವು ಬಡ್ಡಿಗಾಗಿ ಡೆಪಾಸಿಟ್ ಇಟ್ಟರೆ ಅದು ಕಮರ್ಷಿಯಲ್ ವ್ಯವಹಾರ ಆಗೋದಿಲ್ಲ, ಹಾಗಾಗಿ ವಾಣಿಜ್ಯ ಉದ್ದೇಶಕ್ಕೆ ಮಾಡಿರುವ ವ್ಯವಹಾರ ಆಗೋದಿಲ್ಲ. ಅವರ ಕಷ್ಟಕ್ಕಾಗಿ ಬಡ್ಡಿಗಾಗಿ ಅವರು ಡೆಪಾಸಿಟ್ ಮಾಡಿದರೆ ಇದನ್ನು ಕಮರ್ಷಿಯಲ್ ಬಿಸ್ನೆಸ್ ಅಂತೇಳಿ ಪರಿಗಣಿಸಬಾರದು ಅಂತ ಹೇಳಿ ಒಂದು ತೀರ್ಪನ್ನು ನೀಡಿದೆ. ಈ ಒಂದು ಕೇಸನ್ನು ನೀವು ವಿಸ್ತೃತವಾಗಿ ನೋಡೋದಾದರೆ, ಸಂತ ರೋಹಿದಾಸ್ ಚರ್ಮ ಉದ್ಯಮ ವರ್ಸಸ್ ಚರ್ಮಕಾರ ಅಭಿವೃದ್ಧಿ ನಿಗಮ ನಿಯಮಿತ ವಿರುದ್ಧ ವಿಜಯ ಬ್ಯಾಂಕ್, ಈ ಒಂದು ಪ್ರಕರಣವನ್ನು ವಿಸ್ತೃತವಾಗಿ ನೋಡೋದಾದರೆ ಸಿವಿಲ್ ಕೋರ್ಟಿನ ಅಪೀಲ್ ನಂಬರ್ 4841/2023 ಜಡ್ಜ್ಮೆಂಟ್ ಆಗಿರುವ ದಿನಾಂಕ 19/3/2026. ಪಾರ್ಟಿ ಹೆಸರು ಸಂತ ರೋಹಿದಾಸ್ ಚರ್ಮ ಉದ್ಯಮ ಹಾಗೂ ಚರ್ಮಕಾರ ಅಭಿವೃದ್ಧಿ ನಿಗಮ ನಿಯಮಿತ ವರ್ಸಸ್ ವಿಜಯ ಬ್ಯಾಂಕ್ ಪ್ರಕರಣವನ್ನು ನೀವು ನೋಡಬಹುದಾಗಿದೆ. ಹೌದು ಫ್ರೆಂಡ್ಸ್, ಸಾಕಷ್ಟು ಜನ ಸೀನಿಯರ್ ಸಿಟಿಜನ್ಗಳಿರ್ಬೋದು, ದುಡಿಯೋಕ್ಕಾಗದೇ ಇರೋರು ಇರ್ಬೋದು, ಅಥವಾ ಬ್ಯಾಂಕಲ್ಲಿ ಸ್ವಲ್ಪ ಅಮೌಂಟನ್ನು ಡೆಪಾಸಿಟ್ ಮಾಡಿ ತಿಂಗಳ ಬಡ್ಡಿಯಲ್ಲಿ ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡುವಂತಹ ಸಾಕಷ್ಟು ಜನರಿಗೆ ಇದು ತೊಂದರೆಯಾಗಿತ್ತು. ಆದರೆ ಈ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಬಡ್ಡಿಗಾಗಿ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇದ್ದು ಆ ಇಂಟ್ರೆಸ್ಟನ್ನು ಪ್ರತಿ ತಿಂಗಳು ಅಥವಾ ವಾರ್ಷಿಕವಾಗಿ ತಗೊಂಡ್ರೆ ಅದು ಕಮರ್ಷಿಯಲ್ ವ್ಯವಹಾರ ಆಗೋದಿಲ್ಲ, ವಾಣಿಜ್ಯ ಉದ್ದೇಶ ಅಂತ ಹೇಳಿ ನೀವು ಪರಿಗಣಿಸಿ ಅವರಿಗೆ GST ಟ್ಯಾಕ್ಸನ್ನು ಹಾಕೋ ಹಾಗಿಲ್ಲ ಎಂಬುದಾಗಿ ಒಂದು ತೀರ್ಪನ್ನು ನೀಡಿದೆ. ಹೆಚ್ಚುವರಿ ನಿಧಿಗಳನ್ನು ಬ್ಯಾಂಕಿನಲ್ಲಿ ಇಡುವುದು ಕೇವಲ ಬಡ್ಡಿ ದೊರೆಯುತ್ತದೆ ಎಂಬ ಕಾರಣಕ್ಕೆ ಹೊರತು ವಾಣಿಜ್ಯ ಉದ್ದೇಶಕ್ಕೆ ಎಂದು ಪರಿಗಣಿಸಬಾರದು. ಆದರೆ ಆ ಠೇವಣಿಗಳನ್ನು ವ್ಯಾಪಾರ ವ್ಯವಹಾರಗಳಿಗೆ ಉಪಯೋಗಿಸಲು ಮತ್ತು ಸಾಲ ಸೌಲಭ್ಯವನ್ನು ಪಡೆಯಲು ಅಥವಾ ಇತರೆ ಬ್ಯಾಂಕಿಂಗ್ ಸೇವೆಗಳನ್ನು ಬಳಸುವ ಉದ್ದೇಶದಿಂದ ಅವುಗಳನ್ನು ಬಳಸ್ಕೊಂಡ್ರೆ ಮಾತ್ರ ವಾಣಿಜ್ಯ ಉದ್ದೇಶ ಅಂಥೇಳಿ ಪರಿಗಣಿಸಬಹುದೇ ವಿನಃ ತಿಂಗಳ ಖರ್ಚಿಗೋಸ್ಕರ ಅಥವಾ ವಾರ್ಷಿಕವಾಗಿ ಸಿಗುವಂತಹ ಇಂಟ್ರೆಸ್ಟ್ ಆಧಾರದಲ್ಲಿ FDಯನ್ನು ಮಾಡೋದು ವಾಣಿಜ್ಯ ಉದ್ದೇಶ ಅಂತೇಳಿ ಪರಿಗಣಿಸಬಾರದು. ಅಂತಹ ಗ್ರಾಹಕರಿಗೆ ತೊಂದರೆಯನ್ನು ಕೊಡಬಾರದು ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಫ್ರೆಂಡ್ಸ್, ಇದುವರೆಗೂ FDಯನ್ನು ಮಾಡಿ ತಿಂಗಳ ಲೆಕ್ಕದಲ್ಲಿ ಬಡ್ಡಿಯನ್ನು ಪಡ್ಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇರುವಂತಹ ಸಾಕಷ್ಟು ಜನರು ಈ ರೀತಿ ಒಂದು ಪ್ರಶ್ನೆ ಉದ್ಭವಿಸಿದಾಗ ಈ ಒಂದು ಪ್ರಕರಣವನ್ನು ನೀವು ಮುಂದಿಟ್ಟು ಹೋರಾಟವನ್ನು ನ್ಯಾಯವಾಗಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿ ಸಬ್ ಚಾನಲ್. ಥ್ಯಾಂಕ್ ಯು.